ಈ ತರ ಎಡಿಟ್ ಯಾವ ತರ ಮಾಡೋದು ನೋಡೋಣ ಬನ್ನಿ. ಪಿಕ್ಸಾರ್ಟ್ ಯೂಸ್ ಮಾಡ್ಕೊಂಡು ಆ್ಯಪ್ ಓಪನ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ನ ಆಡ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ನಿಮ್ ಇಮೇಜ್ ನ ಆಡ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಆಪ್ಷನ್ ಅಂತ ಕ್ಲಿಕ್ ಮಾಡ್ಕೊಂಡು ಮಲ್ಟಿಪ್ಲೈ ಅಂತ ಸೆಲೆಕ್ಟ್ ಮಾಡಿ. ನೀಟಾಗಿ ವಾಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ನೋಡ್ಕೊಂಡು ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈಡ್ ಅಲ್ಲಿ ಡಾಟ್ ಕಾಣ್ತಿದೆಯಲ್ಲ ವೈಟ್ ಕಲರ್, ಆ ಡಾಟ್ ನ ಇಟ್ಕೊಂಡು ನೀಟಾಗಿ ವಾಲ್ಗೆ ಅಡ್ಜಸ್ಟ್ ಮಾಡಿ. ಮೇಲ್ಗಡೆ ಎರೇಸರ್ ಬಟನ್ ಕ್ಲಿಕ್ ಮಾಡ್ಕೊಂಡು ಏನ್ ಸೆಟ್ಟಿಂಗ್ ಐತೆ ಅದೇ ಸೆಟ್ಟಿಂಗ್ ಇಟ್ಟುಕೊಂಡು ಸೈಜ್ ಏನಾದ್ರು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನೀಟಾಗಿ ಎರೇಸ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಎರೇಸ್ ಮಾಡ್ಕೊಂತೀನಿ ಆ ರೀತಿ ಎರೇಸ್ ಮಾಡ್ಕೊಳ್ಳಿ. ನೀವು ಮಾತ್ರ ನೀಟಾಗಿ ಎರೇಸ್ ಮಾಡ್ಕೊಳ್ಳಿ. ನಾ ಇಲ್ಲಿ ವಿಡಿಯೋ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ. ಇನ್ನೊಂದು ಇಮೇಜ್ ಆಡ್ ಮಾಡ್ಕೊಂಡು ಇವಾಗ ಮಾಡಿದ್ವಲ್ಲ ಆ ಇಮೇಜ್ಗೆ ಸೇಮ್ ಆಸ್ ಇಟ್ ಈಸ್ ಅದೇ ತರ ಇನ್ನೊಂದು ಇಮೇಜ್ಗೂ ಮಾಡಿ. ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಯಾವ್ದು ಇಮೇಜ್ ಹೈಲೈಟ್ ಮಾಡ್ಬೇಕು ಅನ್ಕೊಂಡಿದ್ರು ಆ ಇಮೇಜ್ ನ ಇನ್ಪುಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಅಡ್ಜಸ್ಟ್ ಆದ್ಮೇಲೆ ಎರೇಸರ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಹಾರ್ಡ್ನೆಸ್ ನ 25 ಇಟ್ಕೊಳ್ಳಿ. ಕೆಳಗಡೆ ಮಾತ್ರ ನೀಟಾಗಿ ಎರೇಸ್ ಮಾಡ್ಕೊಳ್ಳಿ. ಈ ತರ ನಾನು ಯಾವ ತರ ಎರೇಸ್ ಮಾಡ್ಕೊಂತೀನಿ ಆ ತರ ನಿಮ್ ಇಮೇಜ್ಗೆ ಎರೇಸ್ ಮಾಡ್ಕೊಳ್ಳಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಿಕ್ಕರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಏನ್ ಟೈಪ್ ಮಾಡ್ತೀನಿ ಲೈಟ್ ಎಫೆಕ್ಟ್ ಅಂತ ಅದನ್ನೇ ಟೈಪ್ ಮಾಡಿ. ಈ ಎಫೆಕ್ಟ್ ನ ಆಡ್ ಮಾಡ್ಕೊಂತೀನಿ. ಬ್ಲೆಂಡಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆಡ್ ಮಾಡ್ಕೊಂತೀನಿ. ನಿಮ್ಮ ಇಮೇಜ್ಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಅದನ್ನ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಆಡ್ ಮಾಡ್ಕೊಂತೀನಿ. ಇನ್ನೂ ಒಂದು ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ನಾನು ಫೋಟೋ ಹಿಂದ್ಗಡೆ ಆಡ್ ಮಾಡ್ಕೊಂತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲೇಯರ್ ಡೌನ್ ಮಾಡ್ಕೊಳ್ಳಿ. ಇಮೇಜ್ ಕೆಳಗಡೆ ಈ ಇಮೇಜ್ ಬರಬೇಕು. ಆದ್ಮೇಲೆ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲಾಕ್ ಎಫೆಕ್ಟ್ ನ ಆಡ್ ಮಾಡ್ಕೊಳ್ಳಿ. ಇದನ್ನೇ ಆಡ್ ಮಾಡ್ಕೊಳ್ಳಿ. ಇದನ್ನ ಕೆಳಗಡೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಅಂಡ್ ಫೈನಲ್ ಆಗಿ ನಿಮ್ ನೇಮ್ ನ ಆಡ್ ಮಾಡ್ಕೊಳ್ಳಿ. ಈ ತರ ನೇಮ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ವಿಡಿಯೋ ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಡ್ರಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ ಇಮೇಜ್ ನ ಸೇವ್ ಮಾಡ್ಕೊಳ್ಳಿ. ಸೇವ್ ಆದ್ಮೇಲೆ ಲೈಟ್ ರೂಮ್ ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವ್ದು ಅಪ್ಲೈ ಮಾಡ್ತೀನಿ ನಿಮ್ ಫೋಟೋ ತಕ್ಕಂಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. I don't ever slow up, no I don't take shit, I got no love for the fakeness. If you wanna play